ಬಿಸಿ ಅನ್ನದ ಮೇಲೆ ಮೆಂತೆ ಪಪ್ಪು, ತುಪ್ಪ, ಹಪ್ಳ ಹಾಕಿ ತಿಂತಾ ಇದ್ರಂತೂ ಸೂಪರ್ ಆಗಿದೆ. ಇದು ಚಪಾತಿ ಒಟ್ಟಿಗೂ ಚೆನ್ನಾಗಿರುತ್ತೆ. ಮಾಡೋದನ್ನು ಈಸಿ. ತೊಗರಿಬೇಳೆ, ಅರಿಶಿನ, ಕರಿಬೇವು, ಬೇಕಾದಷ್ಟು ನೀರು, ಮುಚ್ಚಳ ಮುಚ್ಚಿ 2 ಅಥವಾ 3 ವಿಸಿಲ್ ಕೂಗಿಸಿಕೊಳ್ಳಿ. ಬೇಳೆ ಬೆಂದ ಮೇಲೆ ತೆಗೆದು ಮ್ಯಾಶ್ ಮಾಡಿ ಪಕ್ಕಕ್ಕಿಟ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಅದಕ್ಕೆ ಅರಿಶಿಣ, ಖಾರ ಪುಡಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ತೊಳೆದು ಸಣ್ಣಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ ಮೇಲೆ ಮೊದಲೇ ಬೇಳೆ ಬೇಯಿಸಿಟ್ಟಿದ್ದನ್ನು ಹಾಕಿ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದ ನೋಡಿಕೊಂಡು ನೀರು ಹಾಕಿ ಹದ ಮಾಡಿಕೊಳ್ಳಿ. ಪಪ್ಪು ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಗಟ್ಟಿಯಾಗಿರಲಿ. ಹುಣಸೆ ರಸ ಹಾಕಿ 2 ಕುದಿ ಕುದಿಸಿದರೆ ಮೆಂತಿ ಪಪ್ಪು ರೆಡಿ. ಥ್ಯಾಂಕ್ ಯು.